ಏನು ನೀವು ಮೀಡಿಯಾದವ್ರು ಯಾವಾಗ ಚೇಂಜ್ ಮಾಡಬೇಕು ಅಂತೀರೋ ನೀವು ಅವಾಗ ಬರ್ಕತ್ತಾ ಇರಿ ಅಷ್ಟೇ. ಎಲ್ಲ ನವಂಬರು, ಡಿಸೆಂಬರು, ಜನವರಿ 6, ಜನವರಿ 9 ಡೇಟ್ಗಳೆಲ್ಲ ಹಾಕ್ಕೊಳ್ತಾರೆ. ನೋಡಿ, ನಾನು ಪದೇ ಪದೇ ಹೇಳ್ತೀನಿ, ರಾಮನಗರ MLA ಅವರು ಹೇಳ್ಬೋದು, ಇನ್ನೊಬ್ರು ಹೇಳ್ಬೋದು, ನಾನು ಹೇಳ್ಬೋದು, ಯಾರನ್ನ ಮುಖ್ಯಮಂತ್ರಿ ಬದಲಾವಣೆ ಮಾಡೋದು, ಮಂತ್ರಿ ಮಾಡೋದು, ತೆಗೆಯೋದು ಎಲ್ಲ ಅಂತಿಮವಾಗಿ ಹೈಕಮಾಂಡ್ನವರ ನಿರ್ಧಾರದ ಮೇಲೆ ಆಗ್ತದೆ. ಹಾಗಾಗಿ ಹೈಕಮಾಂಡ್ ನಿರ್ಧಾರ ಯಾವಾಗ ತಗೋತಾರೋ ಏನು ಮಾಡ್ತಾರೋ ಅವರು ಗೊತ್ತಿಲ್ಲ. ಈಗ ನೆನ್ನೆ ಖರ್ಗೆ ಅವರು ನಮ್ಮ ಅಧ್ಯಕ್ಷರು, ಅವರೇ ನಮ್ಮ ಪಕ್ಷಕ್ಕೆ ಹೈಕಮಾಂಡು. ಅವ್ರು ಹೇಳಿದ್ದಾರೆ ಇದು ಗೊಂದಲ ನಾವು ಸೃಷ್ಟಿ ಮಾಡಿದ್ದಲ್ಲ, ನೀವೇ ಮಾಡ್ಕೊಂಡಿರೋದು, ನಿಮ್ಮ ಗೊಂದಲ ನೀವು ಬಗೆಹರಿಸ್ಕೊಳ್ಳಿ, ಅದಕ್ಕೆ ಹೈಕಮಾಂಡ್ ಯಾಕೆ ನೀವು ಬೆಟ್ ಮಾಡಿ ತೋರಿಸ್ತೀರಿ ಅಂತ ಹೇಳಿದ್ದಾರೆ. ಅದರಿಂದ ಹೈಕಮಾಂಡ್ನವರು ಇದರಲ್ಲಿ ಮಧ್ಯಪ್ರವೇಶ ಮಾಡ್ತಾರೆ ಅನ್ನೋದು ನನಗೇನು ಖರ್ಗೆ ಅವರ ಹೇಳಿಕೆ ನಂತರ ನನಗೆ ಆ ಭಾವನೆ ಬಂದಿದೆ. ಖರ್ಗೆ ಅವರು ಹೇಳಿದಾರಲ್ಲ, ರಾಜ್ಯ ಮಟ್ಟದಲ್ಲಿ ನೀವು ಮುಖಂಡರುಗಳು ಮಾಡ್ಕೊಂಡಿರ್ತಕ್ಕಂಥ ಗೊಂದಲ, ಒಬ್ಬನ ಕೈಯಲ್ಲಿ ಗೊಂದಲ ಸೃಷ್ಟಿ ಮಾಡೋಕ್ಕಾಗಲ್ಲ, 10 ಜನ ಸೇರಿದಾಗ ತಾನೇ ಗೊಂದಲ ಆಗೋದು. ಹಾಗಾಗಿ ರಾಜ್ಯ ಮಟ್ಟದಲ್ಲಿ ನೀವು ಗೊಂದಲ ಸೃಷ್ಟಿ ಮಾಡ್ಕೊಂಡಿದ್ರೆ ನೀವೇ ಬಗೆಹರಿಸ್ಕೊಳ್ಳಿ, ಹೈಕಮಾಂಡ್ ಕಡೆ ನೀವು ಬೆಟ್ ಮಾಡಿ ತೋರಿಸ್ಕೊಡ್ದು ಅಂತ ಅವರು ಸ್ಪಷ್ಟವಾಗಿ ಖರ್ಗೆ ಅವರು ಹೇಳಿದ್ದಾರೆ. ಹಾಗೆಲ್ಲ ಹೇಳಿದ ಮೇಲೆ ಖರ್ಗೆ ಅವರು ಹೇಳಿದಂಥ ಹೇಳಿಕೆ ಆಧಾರದ ಮೇಲೆ ನಾನು ಅಭಿಪ್ರಾಯ ಪಡ್ತಕ್ಕಂಥದ್ದು, ಈ ವಿಷಯದಲ್ಲಿ ಹೈಕಮಾಂಡ್ನವರು ಮಧ್ಯಪ್ರವೇಶ ಮಾಡಲಿಕ್ಕಿಲ್ಲ ಅಂತಕ್ಕಂಥದ್ದು ನನ್ನ ಸ್ಪಷ್ಟ ಅಭಿಪ್ರಾಯ. ಹೈಕಮಾಂಡ್ ಅಂದ್ರೆ ಯಾರ್ರಿ? ನಮ್ಮ ACC ಅಧ್ಯಕ್ಷರಲ್ಲೇನ್ರಿ? ಅವ್ರು ಹೇಳಿದ್ರಲ್ಲ, ಅವ್ರ ಮನಸ್ಥಿತಿನ ಅವರೇ ಖುದ್ದಾಗಿ ಹೇಳಿದಾರಲ್ಲ, ಹೈಕಮಾಂಡ್ ಇದು ನಾವೆಲ್ಲ ಸೃಷ್ಟಿ ಮಾಡಿರೋದು ಗೊಂದಲ, ನೀವೇ ಸೃಷ್ಟಿ ಮಾಡ್ಕೊಂಡಿದ್ರಿ, ನೀವೇ ಬಗೆಹರಿಸ್ಕೊಳ್ಳಿ, ನಮ್ಮ ಕಡೆ ಯಾಕೆ ಬೆಟ್ ಮಾಡಿ ತೋರಿಸ್ತೀರಿ ಅಂತ ಹೇಳಿದ್ದಾರೆ. ಹಾಗಿದ್ಮೇಲೆ ಅವರು ಮಧ್ಯಪ್ರವೇಶ ಮಾಡಲಿಕ್ಕಿಲ್ಲ ಅಂತೇಳಿ ನನ್ನ ಭಾವನೆ ಅಷ್ಟೆ. ಓಕೆ, ಏನಾಗ್ಬೋದ್ರಿ? ಏನಾಗ್ತದೆ ಅಂದರೆ, ಈಗ ಏನು ಆಗಬಹುದು ಅನ್ನೋದನ್ನ ಭವಿಷ್ಯ ಹೇಳಲಿಕ್ಕೆ ಆಗೋದಿಲ್ಲ. ಏನೇ ಆಗಬೇಕಾದ್ರೂ ಕೂಡ ಅದು ಅಂತಿಮವಾಗಿ ಹೈಕಮಾಂಡ್ನವರ ನಿರ್ಣಯದ ಮೇಲೆ ಅವಲಂಬನೆ ಆಗಿರುತ್ತೆ. ಅಲ್ಲ, ಸಿದ್ದರಾಮಯ್ಯನವ್ರಿಗೆ ತೊಂದರೆ ಇದೆ ಇಲ್ಲ ಅಂತಕ್ಕಂಥದ್ದನ್ನ ಮೇಲ್ಗಡೆಯವ್ರು ಹೇಳಬೇಕೆ ಹೊರತು ನಾವೇ ಹೆಂಗೇನು ಹೇಳ್ತೀರಿ? ಲೀಕ್ ಏನು? ಅಯ್ಯೋ, ದೇಶಕ್ಕೆ ಕೊಟ್ಟಿದ್ದೀನಿ ಎಲ್ಲರಿಗೂ, ನಿಮ್ಗಳು ಕೇಳಿ ನಿಮಗೂ ಕೊಡ್ತಾ ಇದ್ದೆ, ಗೊತ್ತಾಯ್ತಾ? ಅದು ಏನಿಲ್ಲ. ಈಗ ನಾನು ವೋಟ್ ಚೋರಿ ಬಗ್ಗೆ ನಾನು ಕೊಟ್ಟಂಥ ಸ್ಟೇಟ್ಮೆಂಟು ಸಂಪೂರ್ಣವಾಗಿ ಓದ್ಕೊಂಡ್ರೆ ಕರೆಕ್ಟಾಗಿ ಗೊತ್ತಾಗ್ತದೆ. ವೋಟ್ ಚೋರಿ ಇದ್ರ ಬಗ್ಗೆ ನಾನು ಪತ್ರಿಕೆಯಲ್ಲೂ ಬರೆದಿದ್ದೀನಿ, ನೀವು ತೋರಿಸಿದ್ದೀರಿ. ಆದರೆ ಸಂಪೂರ್ಣ ನೋಡ್ದೇನೆ ಯಾವುದೋ 2 ಲೈನ್ ನೋಡ್ಕೊಂಬಿಟ್ಟು ಇಲ್ಲಿ ಹಿಂಗಿದೆ, ಯಾವುದು ನಮ್ಮದು ಕೂಡ ಜವಾಬ್ದಾರಿ ಇದೆ ಅಂತ ಹೇಳಿರ್ತೀನಿ. ನಮ್ಮದೇ ಸರ್ಕಾರ ಇತ್ತು,